ಒಂದು ಕಾಮನ್ ಮಿಸ್ಟೇಕ್ ಆಲ್ಮೋಸ್ಟ್ ನ್ಯೂ ಕ್ರಿಯೇಟರ್ಸ್ ಮಾಡೋದು ಏನಪ್ಪ ಅಂದರೆ ಚಾನಲ್ ಅಂತೂ ಕ್ರಿಯೇಟ್ ಮಾಡ್ತಾರೆ, ಬಟ್ ಯಾವುದೇ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ನ ಮಾಡದೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಡೂ ದಿಸ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ ಯೂಟ್ಯೂಬಿನ ಒಂದಿಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳ ಬಗ್ಗೆ. ಈ ಎಲ್ಲ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿದ್ರೆ ನಿಮ್ಮ ಚಾನಲ್ ಕಂಪ್ಲೀಟಾಗಿ ಸೆಟ್ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ರೆಡಿ ಟು ಅಪ್ಲೋಡ್ ವಿಡಿಯೋಸ್. ಈ ಎಲ್ಲ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿದ್ರೆ ನಿಮಗೆ ಜಾಸ್ತಿ ಫ್ಯೂಚರ್ಸ್ ಸಿಗ್ತವೆ, ನಿಮ್ಮ ಚಾನಲ್ ಸೆಕ್ಯೂರ್ ಆಗುತ್ತೆ ಆ್ಯಂಡ್ ಆಲ್ಸೋ ಯು ವಿಲ್ ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್. ಹಾಗೆ ನಿಮ್ಮ ಚಾನಲ್ ಓಲ್ಡ್ ಇದ್ರೂ ಪರವಾಗಿಲ್ಲ, ವಿಡಿಯೋನ ಪೂರ್ತಿ ನೋಡಿ, ಯಾಕೆಂದರೆ ನಿಮ್ಮ ಸೆಟ್ಟಿಂಗ್ಸ್ನು ಕೂಡ ಕರೆಕ್ಟಾಗಿ ಇದೆ ಇಲ್ವಾ ಅಂತ ಅರ್ಥ ಆಗುತ್ತೆ. ಈ ಎಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡೋಕ್ಕೆ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಯೂಟ್ಯೂಬ್ ಸ್ಟುಡಿಯೋನ ಆನ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಾಟಮ್ ಕಾರ್ನರ್ನಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಕಾಣ್ತಾ ಇರ್ಬೋದು, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಕ್ಯಾನ್ ಸಿ, ಇಲ್ಲಿ ನೀವು ನೋಡ್ಬೋದು ನಮ್ಮ ಹತ್ರ 3 ಅಡ್ವಾನ್ಸ್ ಸೆಟ್ಟಿಂಗ್ಸ್ಗಳಿದ್ದಾವೆ: ಸ್ಟ್ಯಾಂಡರ್ಡ್, ಇಂಟರ್ಮೀಡಿಯೇಟ್, ಅದೇ ರೀತಿ ಅಡ್ವಾನ್ಸ್ ಫೀಚರ್ಸ್. ಸ್ಟ್ಯಾಂಡರ್ಡ್ ಫೀಚರ್ಸ್ ನೀವು ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣವೇ ಎನೇಬಲ್ಡ್ ಆಗುತ್ತೆ. ಅದು ಯಾವಾಗ ಅಂದರೆ ನಿಮ್ಮ ಚಾನಲ್ನಲ್ಲಿ ಯಾವುದೇ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರಬಾರ್ದು. ಅದೇ ರೀತಿ ಕೆಳಗಡೆ ಇಂಟರ್ಮೀಡಿಯೇಟ್ ಫೀಚರ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಇದನ್ನು ಎನೇಬಲ್ ಮಾಡದೆ ನೀವು 15 ನಿಮಿಷಕ್ಕಿಂತ ಲಾಂಗರ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಕಸ್ಟಮ್ ಥಂಬ್ಲೈನ್ನ ಕೂಡ ನೀವು ಆ್ಯಡ್ ಮಾಡೋಕ್ಕೆ ಆಗಲ್ಲ, ಮತ್ತು ಲೈವ್ ಸ್ಟ್ರೀಮಿಂಗ್ನೂ ಕೂಡ ನೀವು ಮಾಡೋಕ್ಕೆ ಆಗಲ್ಲ. ಸೊ ಈ 3 ಫೀಚರ್ಸ್ನ ನೀವು ಯೂಸ್ ಮಾಡಬೇಕಂದ್ರೆ ಈ ಸೆಟ್ಟಿಂಗ್ಸ್ನ ನೀವು ಎನೇಬಲ್ ಮಾಡಲೇಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ವೆರಿಫೈ ನಂಬರ್ ಅಂತ ಕಾಣ್ತಾ ಇರ್ಬೋದು, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಟ್ ಕಂಟ್ರಿ ಅಂತ ಇದೆ, ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ. ಸೊ ಈ ರೀತಿ ನಂಬರ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು ಕೋಡ್ ಬರುತ್ತೆ, ಕೋಡ್ನ ಆ್ಯಡ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಂಗ್ರ್ಯಾಟ್ಸ್, ಯು ಫೋನ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ನಂಬರ್ನ ವೆರಿಫೈ ಆದಮೇಲೆ ಯಾವ ರೀತಿ ಎನೇಬಲ್ಡ್ ಆಗಿದೆ ಅಂತ. ಅದೇ ರೀತಿ ಫೈನಲಿ ಐ ಹ್ಯಾವ್ ಅಡ್ವಾನ್ಸ್ ಫೀಚರ್ಸ್. ನೀವು ಇಲ್ಲಿ ನೋಡ್ಬೋದು ಥರ್ಡ್ ಒನ್ ಅಡ್ವಾನ್ಸ್ ಫೀಚರ್ ಅಂತ ಇದೆ. ಈ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿದ್ರೆ ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಕೇಬಲ್ ಲಿಂಕ್ಸ್ನ ಆ್ಯಡ್ ಮಾಡ್ಬೋದು, ಕಮ್ಯುನಿಟಿ ಪೋಸ್ಟ್ ಮಾಡ್ಬೋದು, ಅದೇ ರೀತಿ ಕಮೆಂಟ್ಸ್ನ ಪಿನ್ ಮಾಡ್ಬೋದು. ಇದೇ ರೀತಿ ಸಾಕಷ್ಟು ನಿಮಗೆ ಫೀಚರ್ಸ್ಗಳು ಸಿಗ್ತವೆ. ಇಲ್ಲಿ ಎಲ್ಲರ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಓದ್ಕೋಬೋದು. ಈ ಫೀಚರ್ನ ನೀವು ಎನೇಬಲ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆಕ್ಸೆಸ್ ಫೀಚರ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ನಿಮಗೆ 3 ಮೆಥಡ್ಗಳು ಸಿಗ್ತವೆ ಈ ಫೀಚರ್ನ ಆನ್ ಮಾಡೋಕ್ಕೆ. ಫಸ್ಟ್ ಒನ್, ಯೂಸ್ ವಿಡಿಯೋ ವೆರಿಫಿಕೇಷನ್. ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಇಮೇಲ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು 30 ಸೆಕೆಂಡ್ಸ್ ವಿಡಿಯೋನ ಕ್ರಿಯೇಟ್ ಮಾಡಬೇಕು. ಅದೇ ರೀತಿ ಸೆಕೆಂಡ್ ಒನ್, ಯೂಸ್ ಯುವರ್ ವ್ಯಾಲಿಡ್ ID. ಅಂದರೆ ನಿಮ್ಮ ಹತ್ರ ಯಾವುದೇ ಒಂದು ಗೌರ್ಮೆಂಟ್ ID ಇದ್ದರೆ, ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಬುಕ್, ಪ್ಯಾನ್ ಕಾರ್ಡ್, ಇದೇ ರೀತಿ ಯಾವುದೇ ಒಂದು ಕಾರ್ಡ್ ಇದ್ದರೆ ಅದರ ಫೋಟೋ ಇಲ್ಲಿ ಆ್ಯಡ್ ಮಾಡಬೇಕು. ಅದೇ ರೀತಿ ಥರ್ಡ್ ಒನ್, ಬಿಲ್ಡ್ ಚಾನಲ್ ಹಿಸ್ಟ್ರಿ. ಅಂದರೆ ನಿಮ್ಮ ಚಾನಲ್ನಲ್ಲಿ ರೆಗ್ಯುಲರಾಗಿ 2 ಮಂತ್ಸ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಈ ಸೆಟ್ಟಿಂಗ್ಸ್ ಆಟೋಮೆಟಿಕ್ಕಾಗಿ ಎನೇಬಲ್ ಆಗುತ್ತೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೋದು. ನಾ ಸಜೆಸ್ಟ್ ಮಾಡೋದು ಬಿಲ್ಡ್ ಚಾನಲ್ ಹಿಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ರೆಗ್ಯುಲರಾಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಈ ಸೆಟ್ಟಿಂಗ್ಸ್ ಆಟೋಮೆಟಿಕ್ಕಾಗಿ ಎನೇಬಲ್ ಆಗುತ್ತೆ. ಇಲ್ಲಾಂದರೆ ನೀವು ಬೇಗ ಮಾಡ್ಕೋಬೇಕಂದ್ರೆ ಯೂಸ್ ವಿಡಿಯೋ ವೆರಿಫಿಕೇಷನ್ ಅಂತ ಇದೆ, ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಿದರೆ ನೀವು ಜಸ್ಟ್ ಇವಾಗಲೇ ಈ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡ್ಬೋದು. ಇಟ್ಸ್ ಯುವರ್ ಚಾಯ್ಸ್. ಸೊ ಫ್ರೆಂಡ್ಸ್, ಸೆಕೆಂಡ್ ಸೆಟ್ಟಿಂಗ್ಸ್ನ ಆನ್ ಮಾಡೋಕ್ಕೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಆಡಿಯನ್ಸ್ ಅಂತ ಇದೆ, ಮೇಡ್ ಫಾರ್ ಕಿಡ್ಸ್, ನಾಟ್ ಮೇಡ್ ಫಾರ್ ಕಿಡ್ಸ್. ಇಲ್ಲಿ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾರೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕಂತ. ನಿಮ್ಮ ವಿಡಿಯೋಸ್ ಮಕ್ಕಳ ಸಲುವಾಗಿದ್ದರೆ ಇಲ್ಲಿ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ವಿಡಿಯೋಸ್ ಕಿಡ್ಸ್ ನೋಡೋ ಥರ ಇಲ್ಲ ಅಂದರೆ ಇಲ್ಲಿ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ಮೋಸ್ಟ್ ಹೊಸ ಯೂಟ್ಯೂಬರ್ಸ್ ಕನ್ಫ್ಯೂಸ್ ಆಗ್ತಾರೆ, ಕನ್ಫ್ಯೂಸ್ ಆಗಬೇಡಿ, ಯಾಕೆಂದರೆ ಆಲ್ ಯೂಟ್ಯೂಬರ್ಸ್ ಇಲ್ಲಿ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಥರ್ಡ್ ಒನ್ ಸೆಟ್ಟಿಂಗ್ಸ್ಗೋಸ್ಕರ ಇಲ್ಲಿ ಬೇಸಿಕ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಟ್ ಕಂಟ್ರಿ ಅಂತ ಇದೆ. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ, ಯಾಕಂದರೆ ಯಾವ ಕಂಟ್ರಿ ಸೆಲೆಕ್ಟ್ ಮಾಡ್ತೀವೋ ಅಲ್ಲಿಂದನೇ ವ್ಯೂಸ್ ಬರುತ್ತೆ ಅಂತ. ಸೊ ಹಾಗಿರೋದಿಲ್ಲ, ನಾವಿಲ್ಲಿ ಜಸ್ಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಇರೋದು ಇಂಡಿಯಾದಲ್ಲಿ, ಹಾಗಾಗಿ ನಾವು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು.
ಅದೇ ರೀತಿ ಫೋರ್ತ್ ಸೆಟ್ಟಿಂಗ್ ಜಸ್ಟ್ ಇದರ ಕೆಳಗಡೆ ಇದೆ ಆ್ಯಡ್ ಕೀವರ್ಡ್ಸ್ ಅಂತ. ಆ್ಯಡ್ ಕೀವರ್ಡ್ಸ್ ಅಂದರೆ ನಿಮ್ಮ ಚಾನಲ್ ರಿಲೇಟೆಡ್ ಇದರಲ್ಲಿ ನೀವು ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾ ಇವಾಗ ಒಂದೊಂದಾಗಿ ಆ್ಯಡ್ ಮಾಡ್ತೀನಿ. ಫಸ್ಟ್ನೇದಾಗಿ ಇಲ್ಲಿ ನನ್ನ ಚಾನಲ್ ಹೆಸರನ್ನ ಆ್ಯಡ್ ಮಾಡ್ತೀನಿ, ಟ್ಯೂಬ್ ಗೈಡ್ ಕನ್ನಡ ಅಂತ. ಸೊ ನೆಕ್ಸ್ಟ್ ಇದೇ ಯೂಟ್ಯೂಬ್ ಚಾನಲ್ ಹೆಸರಿನ ಇಂಡಿವಿಜುವಲ್ ವರ್ಡ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟ್ಯೂಬ್ ಗೈಡ್, ಅದೇ ರೀತಿ ಕನ್ನಡ. ನೆಕ್ಸ್ಟ್ ನಿಮ್ಮ ಚಾನಲ್ ರಿಲೇಟೆಡ್ ಯಾವುದೇ ಒಂದು ಪಾಪ್ಯುಲರ್ ಕ್ರಿಯೇಟರ್ ಹೆಸರನ್ನು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಈಗ ನನ್ನ ಚಾನಲ್ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಇದೆ. ಸೊ ಅದೇ ರೀತಿ ಇಲ್ಲಿ ಕೀವರ್ಡ್ಸ್ನ ನೀವು ಆ್ಯಡ್ ಮಾಡ್ಬೋದು. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಟಿಪ್ಸ್. ಸೊ ಈ ರೀತಿ ನೀವು ಚಾನಲ್ ರಿಲೇಟೆಡ್ ಇದರಲ್ಲಿ ಕೀವರ್ಡ್ಸ್ನ ಆ್ಯಡ್ ಮಾಡ್ಬೋದು. ಆನ್ ಮಾಡಿದಾಕ್ಷಣ ಇಲ್ಲಿ ಸೇವ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ದೊಡ್ಡ ಯೂಟ್ಯೂಬರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಅಲ್ಲಿ ನೀವು ನೋಡ್ಬೋದು ಸಾಕಷ್ಟು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹಾಗೆ ದೊಡ್ಡದಾಗಿ ಡಿಸ್ಕ್ರಿಪ್ಷನ್ನ ಟೈಪ್ ಮಾಡಿರ್ತಾರೆ. ಸೊ ಈ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಟೈಪ್ ಮಾಡ್ತಾ ಕೂತ್ರೆ ಬಹಳ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದರ ಸಲುವಾಗಿಯೇ ಈ ಫಿಫ್ತ್ ಒನ್ ಸೆಟ್ಟಿಂಗ್ಸ್, ಅದು ಏನಪ್ಪ ಅಂದರೆ, ಸೊ ಫಿಫ್ತ್ ಒಂದು ಸೆಟ್ಟಿಂಗ್ಗೋಸ್ಕರ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ, ಟೈಟಲ್ ಹಾಗೆ ಡಿಸ್ಕ್ರಿಪ್ಷನ್ ಅಂತ. ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಡಿಸ್ಕ್ರಿಪ್ಷನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹಾಗೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಡಿಸ್ಕ್ರಿಪ್ಷನ್ನ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ಆ್ಯಡ್ ಮಾಡಿ ನೀವು ಇಲ್ಲಿ ಸೇವ್ ಮಾಡಿದ್ರೆ, ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಈ ಡಿಸ್ಕ್ರಿಪ್ಷನ್ ಆ್ಯಡ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಪಬ್ಲಿಕ್ ಅಂತ ಇದೆ, ಇದನ್ನು ನೀವು ಯಾವಾಗಲೂ ಅನ್ಲಿಸ್ಟ್ ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನೀವು ಯಾವಾಗಲೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಅನ್ಲಿಸ್ಟ್ ಆಗಿ ಸೇವ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಟ್ಯಾಗ್ಸ್ ಅಂತ ಇದೆ, ಇಲ್ಲಿ ನಿಮ್ಮ ಚಾನಲ್ ಹೆಸರನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಈ ರೀತಿ ನೀವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸೇವ್ ಮಾಡ್ಕೋಬೋದು. ಫಾರ್ ನೆಕ್ಸ್ಟ್ ಸೆಟ್ಟಿಂಗ್ಸ್, ಇದನ್ನು ಆನ್ ಮಾಡೋಕ್ಕೆ ನೀವು ಇಲ್ಲಿ ಚಾನಲ್ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಕಾಂಟ್ಯಾಕ್ಟ್ ಇನ್ಫೋ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಒಂದು ಇಮೇಲ್ ಐ ಡಿನ ಇಲ್ಲಿ ಆ್ಯಡ್ ಮಾಡ್ಬೋದು. ಅದು ಯಾಕೆ ಅಂದರೆ ಫಾರ್ ಬಿಸ್ನೆಸ್ ಇನ್ಕ್ವೈರಿ. ಮುಂದೆ ನೀವು ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಅದೇ ರೀತಿ ಯಾವುದೇ ಒಂದು ಬಿಸ್ನೆಸ್ ಇನ್ಕ್ವೈರಿ ಸಲುವಾಗಿ ಇಲ್ಲಿ ನೀವು ಇಮೇಲ್ ಐ ಡಿನ ಆ್ಯಡ್ ಮಾಡ್ಬೋದು. ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಈ ಇಮೇಲ್ ಐ ಡಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬಹಳಷ್ಟು ಜನ ಏನು ಮಾಡ್ತಾರೆ, ಯಾವ ಇಮೇಲ್ ಐ ಡಿಯಿಂದ ಚಾನಲ್ ಕ್ರಿಯೇಟ್ ಆಗಿದೆಯೋ ಅದೇ ಇಮೇಲ್ ಐ ಡಿನ ಇಲ್ಲಿ ಆ್ಯಡ್ ಮಾಡ್ತಾರೆ. ಆ ರೀತಿ ಮಾಡಬೇಡಿ, ಯಾಕೆಂದರೆ ಚಾನಲ್ ಹ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬೇರೆ ಒಂದು ಯಾವುದಾದ್ರೂ ಇಮೇಲ್ ಐ ಡಿನ ಇಲ್ಲಿ ಆ್ಯಡ್ ಮಾಡಿ, ಅಂದರೆ ಹ್ಯಾಕ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಅದೇ ರೀತಿ ನಿಮ್ಮ ಚಾನಲ್ ಸೇಫ್ ಆಗಿರಬೇಕು, ಹ್ಯಾಕ್ ಆಗಬಾರ್ದು ಅಂದರೆ ಅದಕ್ಕೊಂದು ಸೆಟ್ಟಿಂಗ್ಸ್ ಇದೆ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಾರ್ ದಿ ನೆಕ್ಸ್ಟ್ ಸೆಟ್ಟಿಂಗ್ಸ್, ವಿಡಿಯೋ ವಾಟರ್ ಮಾರ್ಕ್. ಈ ವಿಡಿಯೋ ವಾಟರ್ ಮಾರ್ಕ್ ಏನಪ್ಪ ಅಂದರೆ, ಬೇಸಿಕಲಿ ಯಾರಾದರೂ ನಿಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಅವರ ರೈಟ್ ಕಾರ್ನರಲ್ಲಿ ಒಂದು ಲೋಗೋ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರು ಸಬ್ಸ್ಕ್ರೈಬ್ನ ಮಾಡ್ಕೋಬೋದು. ಅದು ಒಂಥರ ಸಬ್ಸ್ಕ್ರೈಬ್ ಬಟನ್ ಥರ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ವಿಡಿಯೋ ವಾಟರ್ ಮಾರ್ಕ್ ಅನ್ನೋದು. ಇದರಲ್ಲಿ ನೀವು ನಿಮ್ಮ ಚಾನಲ್ ಲೋಗೋನು ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ವಾಟರ್ ಮಾರ್ಕ್ನ ನೀವು ಆ್ಯಡ್ ಮಾಡೋಕ್ಕೆ ಇಲ್ಲಿ ಚಾನಲ್ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ವಿಡಿಯೋ ವಾಟರ್ ಮಾರ್ಕ್ ಅಂತ. ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಪ್ಲೋಡ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ವಾಟರ್ ಮಾರ್ಕ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಯಾವಾಗ ಬೇಕು ಅದನ್ನು ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಂಡ್ ಆಫ್ ವಿಡಿಯೋ, ಅದೇ ರೀತಿ ಕಸ್ಟಮ್ ಸ್ಟಾರ್ಟ್ ಟೈಮ್, ಮತ್ತು ಇಲ್ಲಿ ಎಂಟೈರ್ ವಿಡಿಯೋ ಅಂತ. ಇಲ್ಲಿ ಎಂಟೈರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಪೂರ್ತಿ ಮುಗಿಯೋ ತನಕ ಅದು ವಾಟರ್ ಮಾರ್ಕ್ ಇರುತ್ತೆ. ನೀವು ಇಲ್ಲಿ ಎಂಟೈರ್ ವಿಡಿಯೋ ಅಂತಲೇ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಪಬ್ಲಿಷ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಆ್ಯಂಡ್ ಫೈನಲ್ ಸೆಟ್ಟಿಂಗ್ಸ್, ಇದು ಒಂದು ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು.
ಅದು ಯಾವುದಪ್ಪ ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ. ಈ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿದ್ರೆ ಯಾರು ಕೂಡ ನಿಮ್ಮ ಚಾನಲ್ ಹ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ ನಿಮ್ಮ ಐಡಿನ ಬೇರೆ ಡಿವೈಸಲ್ಲಿ ಲಾಗಿನ್ ಮಾಡ್ತಾ ಇದ್ರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವರು ಬೇರೆ ಡಿವೈಸಲ್ಲಿ ನಿಮ್ಮ ಚಾನಲ್ನ ಲಾಗಿನ್ ಮಾಡ್ಬೋದು. ಸೊ ಆ 2 ಸ್ಟೆಪ್ ವೆರಿಫಿಕೇಷನ್ ಸೆಟ್ಟಿಂಗ್ಸ್ನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು ಹೌ ಟು ಆನ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ. ಅಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಸ್ಗಳು ಸಿಗ್ತವೆ. ಅಲ್ಲಿಂದ ನೀವು ನೋಡಿ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೋದು.